ಅಂಗನವಾಡಿ ಆಹಾರಕ್ಕೆ ಶಿಕ್ಷಕಿಯಿಂದಲೇ ಕನ್ನ. ಕಾಳಸಂತೆಯಲ್ಲಿ ಪೌಷ್ಟಿಕ ಆಹಾರ ಮಾರಾಟ ಆಗ್ತಾ ಇದೆಯಾ? ಅಂಗನವಾಡಿಯ ಆ ಪುಟ್ಟ ಮಕ್ಕಳಿಗೆ ನೀಡಬೇಕಾದ ಆಹಾರಕ್ಕೆ ಆ ಅಂಗನವಾಡಿಯ ಶಿಕ್ಷಕಿಯೇ ಕನ್ನ ಹಾಕಿದಾರಂತೆ. ಕಾಳಸಂತೆಯಲ್ಲಿ ಅಂಗನವಾಡಿಗೆ ಬಂದ ಪೌಷ್ಟಿಕ ಆಹಾರ, ಮಕ್ಕಳಿಗೆ ಬಂದ ಪೌಷ್ಟಿಕ ಆಹಾರ ಮಾರಾಟ ಆಗ್ತಾ ಇದೆಯಾ? ಮನೆಯನ್ನೇ ಗೋದಾಮ್ ಮಾಡಿಕೊಂಡಿದ್ದಾರೆ ಶಿಕ್ಷಕಿ. ಯಾದಗಿರಿ ಜಿಲ್ಲೆಯ ಕೊಡೇಕಲ್ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಅಂಗನವಾಡಿ ಶಿಕ್ಷಕಿಯ ಕಳ್ಳಾಟ ಈಗ ಬಯಲಾಗಿದೆ. ಗ್ರಾಮಸ್ಥರಿಂದಲೇ ಬಯಲಾಗಿದೆ. ಗ್ರಾಮಸ್ಥರೇ ಈ ಅಂಗನವಾಡಿಯ ಶಿಕ್ಷಕಿಯ ಕಳ್ಳಾಟವನ್ನು ಬಯಲು ಮಾಡಿದ್ದಾರೆ. ಅಂಗನವಾಡಿ ಶಿಕ್ಷಕಿ ಸುಭದ್ರಾ ಅಂಥೇಳಿ, ಅಂಗನವಾಡಿ ಶಿಕ್ಷಕಿ ಸುಭದ್ರಾಗೆ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಕ್ಕಳ ಕಲ್ಯಾಣ ಇಲಾಖೆ ಮೇಲ್ವಿಚಾರಕಿ ಸುನಂದ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬರ್ರಿ ಮೇಡಮ್ ಇಲ್ಲ ಮಾವ. ಯಾವ್ಯಾವ ಸೆಕ್ಷನ್ ಅಡಿ ಎಫ್ಐಆರ್? ಐಪಿಸಿ ಸೆಕ್ಷನ್ 384 ಅಡಿ ಸುಲಿಗೆ ಪ್ರಕರಣ, 120 ಬಿ ಅಡಿ ಅಪರಾಧಿಕ ಒಳಸಂಚು, 34 ಅಡಿ ಕೃತ್ಯಕ್ಕೆ ಸಮಾನ ಉದ್ದೇಶ. ಬೆಂಗಳೂರು ತಿಲಕ್ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಚುನಾವಣಾ ಬಾಂಡ್ ವಿಚಾರವಾಗಿ ದೂರುದಾರ ಆದರ್ಶ್ ಅಯ್ಯರ್ ಎಂಬುವರು ಕೋರ್ಟ್ ಮೆಟ್ಟಿಲೇರಿದ್ರು. 42ನೇ ಎಸಿಎಂಎಂ ನ್ಯಾಯಾಲಯದ ಆದೇಶದ ಮೇರೆಗೆ ಎಫ್ಐಆರ್ ದಾಖಲಾಗಿದ್ದು, ಬಿಜೆಪಿಗರಿಗೆ ಹೊಸ ತಲೆನೋವು ಶುರುವಾಗಿದೆ. ದ್ವೇಷದ ರಾಜಕಾರಣವೋ ಅಥವಾ ಬಿಜೆಪಿ ಮೇಲಿನ ಕೋಪವೋ ಗೊತ್ತಿಲ್ಲ. ಆದರೆ ಇಬ್ಬರ ಕೆಸರರ ಚಾಟದಲ್ಲಿ ಒಬ್ಬರಿಗೊಬ್ಬರು ಆರೋಪಗಳ ಸುರಿಮಳೆಗೈದಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರ ಉತ್ತರ ಹೇಗಿರುತ್ತೆ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿದ್ದೆಗೆಡಿಸಿದೆ. ಸಿಎಂ ಆಪ್ತರ ಜೊತೆ ಸಭೆ ಮಾಡಿದ್ರು. ಇತ್ತ ಬಿಜೆಪಿ ನಾಯಕರು ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಈ ರಾಜ್ಯ ಕಂಡ ಅಪರೂಪದ ಪ್ರಾಮಾಣಿಕ ರಾಜಕಾರಣಿ. ಅವರು ಗೌರವಯುತವಾಗಿ ರಾಜೀನಾಮೆ ಕೊಡು. ಒಳ್ಳೆ ರಾಜಕಾರಣ ನೀವು ಎಫ್ಐಆರ್ ದಾಖಲಾಗಿದೆ, ನಾವು ತನಿಖೆಯನ್ನು ಎದುರಿಸ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್ ಮಾಡಿದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ. ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಲೋಕಾಯುಕ್ತ ಮೂಡಕ್ಕೆ ತನಿಖೆ ಶುರು. ಎಸ್ಪಿ ಉದೇಶ್ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ. ಸಿಎಂ ಸಿದ್ದರಾಮಯ್ಯ ನಡೆ ಇನ್ನೂ ನಿಗೂಢ. ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಕೇಳಿ ಬಂದಿರುವ ಮೂಡಾ ಸೈಟ್ ಸಂಘರ್ಷ ದಿನೇ ದಿನೇ ಕಾವೇರುತ್ತಿದೆ. ಮೈಸೂರು ಲೋಕಾಯುಕ್ತ ಪೊಲೀಸರು ದೂರು ದಾಖಲಿಸಿಕೊಂಡು ಎಫ್ಐಆರ್ ದಾಖಲು ಮಾಡಿ ತನಿಖೆ ಶುರು ಮಾಡಿದ್ದಾರೆ. ಹೀಗಾಗಿ ಎಸ್ಪಿ ಉದೇಶ್, ಡಿವೈಎಸ್ಪಿ ಎಸ್ ಮಾಲ್ತೇಶ್. ವಿಶ್ವವಿಖ್ಯಾತ ದಸರಾಗೆ ಕೌಂಟ್ ಡೌನ್ ಶುರುವಾಗಿದೆ. ನಾಡ ಹಬ್ಬಕ್ಕೆ ಸಾಂಸ್ಕೃತಿಕ ನಗರಿ ಸಜ್ಜಾಗುತ್ತಿದೆ. ಇದರ ನಡುವೆ ಮಹಿಷ ದಸರಕ್ಕೂ ತಯಾರಿ ಜೋರಾಗಿದೆ. ಆದರೆ ಮಹಿಷನ ಆಚರಣೆಗೆ ಭಾರೀ ಆಕ್ರೋಶ ಸ್ಫೋಟಗೊಂಡಿದೆ. ಕೌಂಟ್ ಡೌನ್. ವಿಶ್ವವಿಖ್ಯಾತ ನಾಡಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸಾಂಸ್ಕೃತಿಕ ನಗರಿ ಜಗಮಗಿಸ್ತಿದೆ. ಮೈಸೂರು ದಸರಾ ಉದ್ಘಾಟನೆಗೆ ಕೇವಲ 3 ದಿನ ಬಾಕಿ ಇದೆ. ಎಂದಿನಂತೆ ಈ ಬಾರಿಯೂ ಕೂಡ ಮಹಿಷ ದಸರಾ ಮತ್ತೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಚಾಮುಂಡಿ ಬೆಟ್ಟದಲ್ಲಿ ನಿಷೇಧಾಜ್ಞೆ ಜಾರಿ. ಚಾಮುಂಡಿ ಬೆಟ್ಟದಲ್ಲಿ ಇಂದು ಮಹಿಷ ದಸರಾ ಆಚರಣೆ ಸಮಿತಿ ಮಹಿಷ ಮಂಡಲೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಲ್ಲದೆ ಮಹಿಷನ ಮೂರ್ತಿಗೆ ಪುಷ್ಪಾರ್ಚನೆ ನಡೆಸಲಿದೆ. ಇದಕ್ಕೆ ಕೌಂಟರ್ ಆಗಿ ಬಿಜೆಪಿ ಚಲೋ ಹಮ್ಮಿಕೊಂಡಿದೆ. ಈ ಹಿನ್ನೆಲೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಚಾಮುಂಡಿ ಬೆಟ್ಟದಲ್ಲಿ ಪೊಲೀಸರು ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಇಂದು ಮಧ್ಯರಾತ್ರಿ ತನಕ ನಿಷೇಧಾಜ್ಞೆ ಇರಲಿದೆ. ಇದರ ಮಧ್ಯೆ ಮಹಿಷ ದಸರಾ ಆಚರಣೆಗೆ ಸಚಿವ ಮಹದೇವಪ್ಪ ಪರೋಕ್ಷವಾಗಿ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಇನ್ನು ನಿಷೇಧಾಜ್ಞೆ ಹಿನ್ನೆಲೆ ಬಿಜೆಪಿ ಚಾಮುಂಡಿ ಚಲೋನ ಕೈಬಿಟ್ಟಿದೆ. ಅಲ್ಲದೆ ಮಹಿಷ ಮಂಡಲೋತ್ಸವ ಕಾರ್ಯಕ್ರಮದ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ ನಮಗೆ ಭರವಸೆ ಕೊಟ್ಟಿರೋದ್ರಿಂದ ನಾವು ಚಾಮುಂಡಿ ಬೆಟ್ಟ ಚಲೋ ಅನ್ನೋ ಕಾರ್ಯಕ್ರಮವನ್ನು
ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ವಿ, ಕೈ ಬಿಟ್ಟಿದ್ದೀವಿ. ಆದರೆ ನಮ್ಮ ವಿಶ್ವಾಸಕ್ಕೆ, ನಂಬಿಕೆಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗದಾಗೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ನೋಡ್ಕೊಳ್ಳುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಪೊಲೀಸರೇನೋ ಚಾಮುಂಡಿ ಬೆಟ್ಟದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಆದರೆ ಇವತ್ತು ಮಹಿಷನಿಗೆ ಮಾಲಾರ್ಪಣೆ ನಡೆಯುತ್ತಾ ಅಥವಾ ಹೈ ಡ್ರಾಮಾ ನಡೆದರೂ ಆಶ್ಚರ್ಯವಿಲ್ಲ. ಸಚಿನ್ ಜೊತೆ ವಿನೋದ್ ಪಡ್ವಾರ್ಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಚಾಮರಾಜನಗರ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ನೇತೃತ್ವದಲ್ಲಿ 4 ತನಿಖಾ ತಂಡಗಳ ರಚನೆಯಾಗಿದೆ. ಎಲ್ಲ ಅಧಿಕಾರಿಗಳ ಜೊತೆ ಇವತ್ತು ಲೋಕಾಯುಕ್ತ ಎಸ್ಪಿ ಸಭೆ ನಡೆಸಿದ್ರು. ದಾಖಲೆಗಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳ ತಂಡ ಒಂದೆರಡು ದಿನ ದಾಖಲೆ ಪರಿಶೀಲಿಸಿ ತನಿಖೆಯನ್ನ ಆರಂಭ ಮಾಡಲಿದ್ದಾರಂತೆ. ಈ ಮಧ್ಯೆ ಎಫ್ಐಆರ್ ದಾಖಲಾದರೂ ಸಿಎಂ ಸಿದ್ದರಾಮಯ್ಯ ನಡೆ ಮಾತ್ರ ನಿಗೂಢವಾಗಿದೆ. ಇಂದು ಸಿಎಂ ಮೈಸೂರು ನಿವಾಸಕ್ಕೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಹಾಗೂ ಕಾನೂನು ಸಲಹೆಗಾರ ಪೊನ್ನಣ್ಣ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಪೊನ್ನಣ್ಣ ನಮ್ಮ ಲೀಗಲ್ ಅಡ್ವೈಸರು ಅಲ್ವಾ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ದಿನ ಚರ್ಚೆ ಮಾಡ್ತೀನಿ ನಾನು. ಪೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ, ಎವ್ರಿಡೇ ಇಷ್ಟು ಡಿಸ್ಕಷನ್ಗೆ ಇದ್ವಿ. ನಾನು ಮೈಸೂರಿನಲ್ಲಿ ಇದ್ದಲ್ಲ, ಅದಕ್ಕೆ ಬಂದಿದ್ದೆ. ಹಂಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತೆ. ಸೋಮವಾರ ಬೆಂಗಳೂರು ಬಂದ್ಮೇಲೆ ತೀರ್ಮಾನ ಮಾಡ್ತೀವಿ. ಎಫ್ಐಆರ್ ಬಗ್ಗೆ ಸಿಎಂ ಇಲ್ಲ, ಯಾವ ಟೆನ್ಷನ್, ಇದೆಲ್ಲ ಎಕ್ಸ್ಪೆಕ್ಟೆಡ್ ಅಲ್ವಾ, ಇದೆಲ್ಲ ಕೇಸಸ್ ಎಕ್ಸ್ಪೆಕ್ಟೆಡ್. ನಾವು ಮುಂದಿನ ನಮ್ಮ ಮೊನ್ನೆನೇ ಹೇಳಿದ್ದೀವಿ, ನ್ಯಾಯಾಂಗ ತನಿಖೆಯಲ್ಲಿ ನಮ್ಮ ನಂಬಿಕೆ ಇದೆ. ಮುಂದೆ ಏನಾಗ್ತದೆ ಆ ತೀರ್ಮಾನದ ಮೇಲೆ ನೋಡೋದು. ಕುಮಾರಸ್ವಾಮಿ ಅವ್ರು ರಾಜೀನಾಮೆ ಕೊಟ್ಟವ್ರ, ನಿರ್ಮಲಾ ಸೀತಾರಾಮನ್ ಮೇಲೆ ಕೇಸ್ ಆಗೈತೆ, ಅವ್ರು ರಾಜೀನಾಮೆ ಕೊಟ್ಟವ್ರ, ಅವರಿಬ್ಬರು ಕೊಟ್ಬಿಟ್ಟು ಬರಲಿ, ಆಮೇಲೆ ಮಾತಾಡೋಣ. ಇತ್ತ ಸಿಎಂ ಕಾರ್ಯಕ್ರಮದಲ್ಲಿ ಸಚಿವ ಮಹದೇವಪ್ಪ, ಸಿದ್ದರಾಮಯ್ಯ ಅಪ್ಪಟ ಚಿನ್ನ, ಪ್ರಾಮಾಣಿಕ ವ್ಯಕ್ತಿ ಅಂದ್ರೆ ಇದೊಂದು ಕಾನೂನು ಪ್ರಕ್ರಿಯೆ, ಇಂತಹ ಯಾವುದೇ ತನಿಖೆಗೆ ಹಿಂಜರಿಯುವುದಿಲ್ಲ, ಜಗ್ಗಲ್ಲ, ಬಗ್ಗೋದಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಸಿದ್ದರಾಮಯ್ಯರು ಏನು ಅಂತ ಗೊತ್ತಿರೋದು ನನಗೇನೆ. ಅವರು ಅಪ್ಪಟ ಚಿನ್ನ, ಯಾವುದೇ ಸ್ವಾರ್ಥಕ್ಕಾಗಲಿ ಲಾಭಕ್ಕಾಗಲಿ ಎಂದು ಟೆಂಪ್ಟ್ ಆದವರಿಲ್ಲ, ಅದಕ್ಕೆ ಉತ್ತೇಜನ ಕೊಡೋರು ಇಲ್ಲ, ನೇರ ನಿಷ್ಠೂರವಾಗಿ ಮಾತಾಡೋರು. ಸಿದ್ದರಾಮಯ್ಯ ಈ ರಾಜ್ಯ ಕಂಡ ಅಪರೂಪದ ಪ್ರಾಮಾಣಿಕ ರಾಜಕಾರಣಿ. 40 ವರ್ಷ ಇದ್ದೀನಿ ನಾನು ಜೊತೆಗೆ. ಒಂದೇ ಒಂದು ದಿನ ಉಳ್ಳವರ ಪ್ರಭಾವಕ್ಕೆ, ಹಣವಂತರ ಪ್ರಭಾವಕ್ಕೆ ಈಡಾಗಿರೋದು ನಾನು ನೋಡೇ ಇಲ್ಲ. ಎಫ್ಐಆರ್ ದಾಖಲಾಗಿದೆ, ನಾವು ತನಿಖೆಯನ್ನು ಎದುರಿಸ್ತೀವಿ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ, ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಾವು ಕಾನೂನಿನ ಪ್ರಕಾರ ಏನು ತನಿಖೆ ಆಗುತ್ತೋ ಅದನ್ನು ಎದುರಿಸ್ತೀವಿ. ಬಿಜೆಪಿಯವರು ಅವ್ರಿಗೆ ನಾಚಿಕೆ ಆಗಬೇಕು. ನರೇಂದ್ರ ಮೋದಿಜಿ ಅವರ ರಾಜೀನಾಮೆಗೆ ಒತ್ತಡ ಮಾಡಬೇಕು. ಯಾಕಂತಂದ್ರೆ 6,000 ಕೋಟಿ ಹಗರಣ ಏನಾಯಿತು, ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ನಿರ್ಮಲಾ ಸೀತಾರಾಮನ್ ಅವರ ಒಂದು ರಾಜೀನಾಮೆಯನ್ನು ಕೇಳಿ, ಅದೇ ರೀತಿ ಕುಮಾರಸ್ವಾಮಿ ಅವರ ರಾಜೀನಾಮೆಯನ್ನು ತಗೊಳ್ಳಿ, ನಂತರ ನಮ್ಮ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡಲಿ. ಕಳಂಕ ಹೊತ್ತವರು ರಾಜೀನಾಮೆ ನೀಡಿದ್ರೆ ಗೌರವ ಹೆಚ್ಚುತ್ತೆ ಎಂದು ಕೇಸರಿ ನಾಯಕರು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದ್ರು. ಅವರು ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು. ಒಂದು ಆದರ್ಶವನ್ನು ಅವ್ರು ಹಾಕಬೇಕು. ಅವ್ರು ಕಳ್ಳರದಾರ, ಇವ್ರು ಕಳ್ಳರದಾರ, ಅವ್ರು ತಿಂದಾರ, ಇವ್ರು ತಿಂದಾರ, ನಾ ತಿಂತೀನಿ ಅಂತ ಅನ್ನೋದು ಬೇಡ. ರಾಜಕಾರಣದಾಗ ನೀವು ಸ್ವಚ್ಛಾಗಿದ್ದು ಬಿಡ್ರಿ. ಅದ್ವಾನಿಯವ್ರ ಮೇಲೆ ಬರೀ ಒಂದು 50 ಲಕ್ಷ ಇರೋದು, ಬರೀ LKA ಅಂತ ಬರೆದಿದ್ದ ಬೋಪರ್ ಸಗಣದಾಗ. ಏನು ಬರೆದಿದ್ರು, ಒಂದು ಡೈರಿ ಒಳಗೆ, ಜೈನ್ ಡೈರಿ ಒಳಗೆ LKA ಅಂದಿದ್ದಕ್ಕೆ ಅವರು ರಾಜ್ಯಸಭಾಕ್ಕೆ ರಾಜೀನಾಮೆ ಕೊಟ್ಟು, ಎಲ್ಲಿವರೆಗೆ ಇದರಿಂದ ಮುಕ್ತ ಆಗೋದಿಲ್ಲ ಅಲ್ಲಿವರೆಗೆ ನಾನು ರಾಜ್ಯಸಭೆ ಲೋಕಸಭೆಗೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದರು. ಅದು ಆದರ್ಶ. ಅದಕ್ಕೆ ನಾನು ಸಿದ್ದರಾಮಯ್ಯನವರು ಕರ್ನಾಟಕಕ್ಕೆ ಒಂದು ತಮ್ಮದೇ ಆದಂಥ ಆದರ್ಶವನ್ನು ಹಾಕಬೇಕಾದ್ರೆ ರಾಜೀನಾಮೆ ಕೊಡೋದು. ಇಲ್ಲಾಂದ್ರೆ ಎಲ್ಲರೂ ಹಂಗೆ ಆಗ್ತಾರೆ, ಅವರು ಯಡಿಯೂರಪ್ಪನಂಗೆ ಆಗ್ತಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್ ಮೇಲೆ ಇದ್ದಾರೆ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ. ವಾದ್ರಾ ಮೇಲೆ 108 ಕೇಸುಗಳಿದಾವೆ ಭೂ ಅಕ್ರಮದ್ದು. ಎಂಟೈರ್ ಹೈಕಮಾಂಡ್ ಇಟ್ ಸೆಲ್ಫ್ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಹಾಗಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರುವುದರಿಂದ ಹೈಕಮಾಂಡ್ ಹೇಳಿದ್ರೆ ಅವ್ರು ಹೇಳ್ತಾರೆ, ನಿಮ್ಮ ಎಲ್ಲಾನು ತೆಗಿತೀನಿ ಅಂತ ಹೇಳ್ತಾರೆ ಅವ್ರು ಅಷ್ಟೇ. ಸಿದ್ದರಾಮಯ್ಯ ಹೈಕಮಾಂಡ್ ಕಮಾಂಡ್ ಇಲ್ಲ, ಲೋನು ಇಲ್ಲ. ಅದು ಇನ್ನು ಒಂದು ಕಡೆ ಲೋಕಾಯುಕ್ತ ತನಿಖೆ ಮೇಲೆ ನಂಬಿಕೆ ಇಲ್ಲ ಎಂದು ಸ್ನೇಹಮಯಿ ಕೃಷ್ಣ ಹೇಳ್ತಾ ಇತ್ತು. ಸೋಮವಾರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಿದ್ದಾರಂತೆ. ಈವರೆಗೂ ಸಿಎಂ ಸಿದ್ದರಾಮಯ್ಯ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಪ್ರಶ್ನಿಸುವ ಕೆಲಸವನ್ನು ಮಾಡಿಲ್ಲ, ಜೊತೆಗೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನಡೆಯೂ ಕೂಡ ನಿಗೂಢವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.